ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಶುದೀಪ್ ವ್ಲಾಗ್ಸ್. ಸೊ ಇವತ್ತೇನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಸೊ ಇವತ್ತು ಹಾಗೆ ಸುಮ್ಮನೆ ಕ್ಯಾಶುಯಲಾಗಿ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ, ಇವಾಗ ಟಿಫನ್ ಮಾಡ್ತಾಯಿದ್ದೀವಿ. ಟೈಮ್ ಆಗಲೇ 9 ಗಂಟೆ ಆಗಿದೆ. ಸೊ ಟಿಫನ್ ಮಾಡಿಕೊಂಡು ತಿಪ್ಟೂರಿಗೆ ಹೋಗಬೇಕು. ಸೊ ತಿಪ್ಟೂರಿಗೆ ಏನಕ್ಕೆ ಹೋಗ್ತೀನಿ ಅಂತ ಹೇಳಿ ಆಮೇಲೆ ಗೊತ್ತಾಗುತ್ತೆ ನಿಮಗೆ, ನೋಡಿ ವೀಡಿಯೋನ. ಫ್ರೆಶ್ ಅಪ್ ಆಗಿ ಬಂದು ಈ ರೆಡಿನೇ ಆಗಿಲ್ಲ, ಹಂಗೆ ತಿಂಡಿ ತಿಂತಿದ್ದಾಳೆ, ಹೊಟ್ಟೆ ಹಸ್ತೈತೆ ಅಂತ. ನಾವು ನೋಡಿ ಫ್ರೆಶ್ ಅಪ್ ಆಗಿ ನೀಟಾಗೆಲ್ಲ ರೆಡಿಯಾಗಿ ತಿಂಡಿ ತಿಂತಿದ್ದೀವಿ. ಇವ್ರಿಗೆ ಹೊಟ್ಟೆ ಹಸ್ತೈತೆ ಅಂತ ಹೇಳ್ಬಿಟ್ಟು ಇವಾಗಲೇ ತಿಂಡಿ ತಿಂತವ್ರೆ. ಹೆಂಗೈತೆ ಪಲಾವು? ಯಾರು ಮಾಡಿದ್ದಾಳು? ನಮಗೆ ತಿಂಡಿ ಕಡೆ ನಾವು ತಿಂಡಿ ಪಂಡಿ ಎಲ್ಲ ಮಾಡೋದಾಗ ಗೈಸ್. ಇವರು ಇವಾಗ ಸ್ವಲ್ಪ ಕಲ್ತಿದ್ರು. ನಮ್ಮ ಅಮ್ಮವ್ರು ಮಾಡಿರೋದಂತೆ ನೋಡಿ ಗೈಸ್. ನಾನು ಎದ್ದಿರೋದು ಇವತ್ತು 7:45ಗೆ. ಇವಳು ನನ್ಕಿನ್ನ ಬೇಗನೆ ಎದ್ದಿದ್ದಾಳೆ ಗೈಸ್ ಇವತ್ತು. ರೆಡಿ ಆಗಿಲ್ಲ ಗೈಸ್ ನಮ್ಮ ಅಕ್ಕ. ಯಪ್ಪ ಎಷ್ಟು ರೆಡಿ ಆಗ್ತಾಳೆ ಅಂತ ಗೊತ್ತಿಲ್ಲ. ಸ್ಲಿಪ್ಪರ್ ಹುಡುಕ್ತಾ ಇದ್ದಾರೆ, ಯಾವ್ದು ಹಾಕೋಣ ಅಂತ ಇದ್ದೀವಿ. ಅದು ಹಾಕೊಂಡು ಹೋಗ್ಬೇಕಾಗ್ತದೆ. ಒಂದು ಹುಡ್ಕಿದ್ರೆ ಒಂದು ಸಿಗಲ್ಲ, ಒಂದು ಹುಡ್ಕಿದ್ರು ಒಂದು ಸಿಗಲ್ಲ. ನಾವಿಬ್ರು ಸೇರಿ ಇವಳು ಈ ಸ್ಲಿಪ್ಪರ್ನ ಸೆಲೆಕ್ಟ್ ಮಾಡ್ಕೊಂಡು ಹಾಕೊಂಡಿದ್ದಾಳೆ. ಈ ಜೀನ್ಸಿಗೆ ನೋಡಿ, ನಾನು ಇದನ್ನು ಹಾಕೊಂಡಿದ್ದೀನಿ. ಹೊರಟಿದ್ದೀವಿ, ಇವಾಗ ಗೇಟಿಗೆ ಹೋಗಬೇಕು. ಅಲ್ಲಿ ಹೋಗಿ ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಬಸ್ ಬರೋದು. ಸೊ ವೆಯ್ಟ್ ಮಾಡ್ಕೊಂಡು ಇವಾಗ ಹೋಗ್ಬೇಕು. ಗೇಟಿಗೆ ಹೊರಡ್ತಾ ಇದ್ದೀವಿ. ಬನ್ನಿ ಹೋಗೋದ. ಪೇಪರ್ ತೆಗಿ. ಮನೆಗೆ ನಾನು ಏನಕ್ಕೆ ತಿಪ್ಟೂರಿಗೆ ಹೋಗ್ಬೇಕು ಅಂತ ಹೇಳಿದ್ದೆ ಅಲ್ವಾ. ಸೊ ಫೋನ್ ತಗೊಳಕ್ಕೆ ಅಂತ ಹೇಳ್ಬಿಟ್ಟು ತಿಪ್ಟೂರಿಗೆ ಹೋಗಿದ್ವಿ. ಸೊ ಇವಾಗ ನಂದು ಇವಾಗ ಫಸ್ಟ್ ಟೈಮ್ ತಗೊತಾ ಇರೋದಲ್ವಾ ಹೊಸ ಸಿಮ್ಮಲ್ಲಿ. ಫೋನ್ ಮಾಡಿ ಎಲ್ಲರಿಗೂ ಸ್ವಲ್ಪ ಎದುರಿಸ್ತಿದ್ದೀವಿ. ಸೊ ಫಸ್ಟು ನಮ್ಮ ಅಪ್ಪಂಗೆ ಮಾಡಿದೆ. ಸೊ ನಾನು ವೀಡಿಯೋ ಮಾಡೋದು ಮರ್ತ್ಬಿಟ್ಟೆ. ಸೊ ನಮ್ಮ ಅಪ್ಪಂಗೆ ಹೆಂಗೆ ಮಾಡಿದ್ವಿ ಅಂತ ಲಾಸ್ಟ್ ಇದರಲ್ಲಿ ಹೇಳ್ತೀನಿ. ಸೊ ಇವಾಗ ಇನ್ನೊಬ್ರಿಗೆ ಮಾಡ್ತೀವಿ ನೋಡಿ. ಇವಾಗ ನಮ್ಮ ಚಿಕ್ಕಮ್ಮ ಅವ್ರಿಗೆ ಫೋನ್ ಮಾಡ್ತಾಯಿದ್ದೀವಿ ನೋಡಿ. ಹಲೋ ಮೇಡಮ್, ಏನು ಮಾಡ್ತಾ ಇದ್ದೀರಾ? ಹಲೋ ಮೇಡಮ್, ನಾವು ತುಮಕೂರಿಂದ ಕಾಲ್ ಮಾಡ್ತಾ ಇರೋದು. ಒಂದು ಜಾಬ್ ಆಫರ್ ಇತ್ತು, ಜಾಯಿನ್ ಆಗ್ತೀರಾ ಅಂತ ಕೇಳೋಣ ಅಂತ ಮಾಡಿದೆ. ಸಾರಿ ಮೇಡಮ್. ಸಾರಿ ಮೇಡಮ್, ಅಲ್ಲ, ನಾವು ಜಾಬ್ ಆಫರ್ ಇತ್ತು, ಅದಕ್ಕೆ ಕೇಳೋಣ ಅಂತ ಕಾಲ್ ಮಾಡಿದೆ. ಹಲೋ, ಹೌದಾ? ಸರಿ, ಓಕೆ ಮೇಡಮ್. ಏನಾದರೂ ಇನ್ ಕೇಸ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಮೇಡಮ್. ಹಾಂ ಸರಿ, ಓಕೆ ಮೇಡಮ್. ಸರ್ ಫುಲ್ಲು ಕಟ್ ಮಾಡಿಬಿಟ್ರು ಯಾರೋ ಅಂದ್ಕೊಂಡು. ಇವಾಗ ಮತ್ತೆ ಮಾಡ್ತಿದ್ದಾರೆ, ತಡೀರಿ. ಹಲೋ ಮೇಡಮ್, ಹೇಳ್ಬೇಕಿತ್ತು ಮೇಡಮ್. ಹಲೋ ಹಲೋ ಗೊತ್ತಾಯ್ತಾ ಯಾರು ಅಂತ? ಇಲ್ಲ. ಹಲೋ
ಅಕ್ಕ ಅಕ್ಕ ಇಷ್ಟು ವಾಯ್ಸ್ ಗೊತ್ತಾಗ್ತಿಲ್ವಾ? ಚಿಕ್ಕಪ್ಪ ಅವ್ರ ವಯಸ್ಸು ಇದೇ ವಯಸ್ಸು ಬಂತು. ಅಯ್ಯೋ ನೀವೀಗ ಮಾಡಿದ್ರೆ ಮಾತಾಡಕ್ ಆಗಲ್ಲ ಅಂತಾನೆ ಮಣಿ ಹಾಕೊಂಡ್ ಮಾಡಿದ್ದು. ಆಮೇಲೆ ನಾನೇ ಒಂದ್ ಹೇಳಕ್ ಹೋಗಿ ನೀವೇ ಒಂದ್ ಹೇಳಿ, ನಾನು ಇನ್ನೊಂದೇನೋ ಫೋನ್ ಎಲ್ಲ ತೊಗೊಂಡು ಎಲ್ಲ ಸೆಟ್ ಮಾಡ್ಕೊಂಡು ಇವಾಗ ಊಟಕ್ಕೆ ಏನಾದರೂ ಮಾಡಬೇಕಲ್ವಾ. ಸೊ ಅದಕ್ಕೆ ನಮ್ಮಮ್ಮ ಅದು ಅಂತೇಳ್ಬಿಟ್ಟು ಮೊಟ್ಟೆ ಪಲ್ಯ ಚಪಾತಿಗೆ ಚಪಾತಿ ಚಟ್ನಿ ಹಂಗಿದೆ. ಸೊ ಇವಾಗ ನಮ್ಮ ಅಣ್ಣ ಏನೇನೋ ತಂದಿದ್ದಾನೆ ತಿನ್ನೋಕ್ಕೆ, ನೋಡಬೇಕು. ಬ್ರೆಡ್ ತಗೊಬಂದವನೆ, ಐಸ್ ಕ್ರೀಮ್ ತಂದಿದ್ದಾನೆ. ಐಸ್ ಕ್ರೀಮ್ ಹಾಗೆ ಚಂಪಾಕಲಿ 2 ಫ್ರಿಜ್ಜೊಳಗೆ. ಮೊಟ್ಟೆ ಪಪ್ಸ್ ಇದೆ. ಸೊ ಅದು ಇವತ್ತು ಸೋಮವಾರ ಅಲ್ವಾ, ವಾರ ಆಗಿರೋದ್ರಿಂದ ನಾವು ಪೂಜೆ ಆದಮೇಲೆ ತಿನ್ನೋದು. ಸೊ ಐಸ್ ಕ್ರೀಮ್ ಹಾಗೆ ಚಂಪಾಕಲಿನ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಸೊ ಇವಾಗ ನಮ್ಮಮ್ಮ ಅವರು ಪಲ್ಯಕ್ಕೆಲ್ಲ ಹೆಚ್ಕೋತಾ ಇದ್ದಾರೆ. ಫೋನ್ ನೋಡಿರಲಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ನೋಡ್ತಾ ಇದ್ದಾನೆ. ಸೊ ಇವರಿಗೆ ನಾಳೆ ಎಕ್ಸಾಮ್ ಇರೋದ್ರಿಂದ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಮಂಜುನಾಥ್ ಅವರ ಮಾತಾಡ್ತಾ ಇರೋದು. ಇದು ಕುಮಾರ್ ಅಂತ ಕೈತಳ್ಗೇಟಿಂದ ನಂಬರ್ ಇಸ್ಕೊಂಡೆ. ಒಂದು 10 ಕ್ರೇಟ್ ಮೊಟ್ಟೆ ಮತ್ತು 2 ಕೇಸ್ ನೀರು ಬೇಕಿತ್ತು. 11 ಗಂಟೆ ಒಳಗೆ ಕೊಡೋಕ್ಕಾಗುತ್ತಾ? ಅರ್ಜೆಂಟ್ ಇತ್ತು ಸರ್, ಪ್ಲೀಸ್ ಅರ್ಜೆಂಟ್ ಇತ್ತು. ಯಾಕೆ? ಅರ್ಜೆಂಟ್ ಇತ್ತು. ಸರ್ ಯಾರು? ಗೊತ್ತಾಯ್ತು ದಡಪಂಗೆ ಚಿನ್ನು ಅಂತಾನೆ. ನೀನಲ್ಲ, ಯಾರು? ಹಲೋ, ಯಾರು ಗೊತ್ತಾಗ್ತಿಲ್ಲ. ಗೊತ್ತಾಯ್ತು ಮಾಡ್ತೀನಿ ತಡಿ. ಊಟ ಎಲ್ಲ ಮಾಡಿ ಸೊ ಮಲ್ಕೊಳ್ಳೋಣ ಅಂತ ಮಲ್ಕೊತಾ ಇದ್ವಿ. ಟೈಮ್ ಬಂದು ಆಗಲೇ 10:30 ಆಗಿದೆ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಶುದೀಪ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.